ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ವೇಣು ಎಡಿಟ್ಸ್. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅತಿ ದೊಡ್ಡ ಹೈ ವೋಲ್ಟೇಜ್ ಪಂದ್ಯ ಅಂದರೆ ಅದು ಝದರ್ನ್ ಡರ್ಬಿ RCB ವಿರುದ್ಧ CSK. ನಿನ್ನೆ ನಡೆದ ಆ ಮ್ಯಾಚ್ನಲ್ಲಿ ಏನಾಯಿತು? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಿಮ್ ಡೇವಿಡ್ ಬಾರಿಸಿದ ಆ ಸಿಕ್ಸರ್ಗಳ ಅಬ್ಬರ ಎಂಥದ್ದು? CSK ತಂಡ ಎಲ್ಲಿ ಎಡವಿತು? ಎಲ್ಲವನ್ನು ಇವತ್ತಿನ ಸ್ಪೆಷಲ್ ರಿವ್ಯೂನಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆ ರೆಡ್ ಬಟನ್ ಒತ್ತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟಾಸ್ ಸೋತರೂ ಮೊದಲು ಬ್ಯಾಟಿಂಗ್ ಮಾಡಿದ RCB ಮೊದಲಿನಿಂದಲೇ ಅಬ್ಬರಿಸಿತು. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಬಂದರೂ ಮೊದಲ 3 ಓವರ್ಸ್ಗಳಲ್ಲಿ ಒಂದು ಬೌಂಡ್ರಿ ಕೂಡ ಬರಲಿಲ್ಲ, ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದರು. ಕೊಹ್ಲಿಯ ಈಸಿ ಕಾಟ್ನ ಶಿವಮ್ ದುಬೆ ಮಿಸ್ ಮಾಡಿದರು. ಕೊಹ್ಲಿ ಕೇವಲ 18 ಬಾಲ್ನಲ್ಲಿ 28 ರನ್ ಮಾಡಿ ಬೇಗ ಔಟ್ ಆದರೂ ದೇವದತ್ ಪಡಿಕ್ಕಲ್ 50 ಮತ್ತು ಫಿಲ್ ಸಾಲ್ಟ್ 46 ಅದ್ಭುತವಾಗಿ ಆಡಿದರು. ಆದರೆ ಅಸಲಿ ಆಟ ಶುರುವಾಗಿದ್ದೇ ಕೊನೆಯಲ್ಲಿ. ಟಿಮ್ ಡೇವಿಡ್ ನಿನ್ನೆ ಮೈದಾನದಲ್ಲಿ ಅಕ್ಷರಶಃ ಅಬ್ಬರಿಸಿದರು. ಕೇವಲ 25 ಎಸೆತಗಳಲ್ಲಿ 70 ರನ್, 8 ಸಿಕ್ಸರ್ ಚಚ್ಚಿ CSK ಬೌಲರ್ಗಳನ್ನು ಕಂಗೆಡಿಸಿದರು. ಕ್ಯಾಪ್ಟನ್ ರಜತ್ ಪಾಟಿದಾರ್ ಅಜೇಯ 48 ಜೊತೆಗೂಡಿ ಕೊನೆಯ 5 ಓವರ್ಗಳಲ್ಲಿ ಬರೋಬ್ಬರಿ 97 ರನ್ ಬಾರಿಸಿ RCB ಸ್ಕೋರನ್ನು 250/3ಕ್ಕೆ ತಲುಪಿಸಿದರು. ಇದು ಈ ಸೀಸನ್ನ ಹೈಯೆಸ್ಟ್ ಸ್ಕೋರ್. 251 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ CSKಗೆ ಆರಂಭದಲ್ಲೇ ಆಘಾತ ಕಾದಿತ್ತು. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಬೇಗನೆ ಪೆವಿಲಿಯನ್ ಸೇರಿದರು. ಸರ್ಫರಾಜ್ ಖಾನ್ 50 ರನ್, 25 ಎಸೆತ, ಒಂದಷ್ಟು ಹೋರಾಟ ನೀಡಿದರೂ ಅದು ಸಾಕಾಗಲಿಲ್ಲ. ಪ್ರಶಾಂತ್ ವೀರ್ 43 ಮತ್ತು ಜೇಮಿ ಓವರ್ಟನ್ ಸ್ವಲ್ಪ ಪ್ರತಿರೋಧ ತೋರಿದರು. ಆದರೆ ನಮ್ಮ RCB ಬೌಲರ್ಗಳಾದ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಮತ್ತು ಜೇಕಬ್ ಡಫಿ 2 ವಿಕೆಟ್ ಕಟ್ಟುನಿಟ್ಟಿನ ದಾಳಿ ನಡೆಸಿ CSK ಅನ್ನು 207 ರನ್ಗಳಿಗೆ ಆಲ್ಔಟ್ ಮಾಡಿದರು.